ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಜನವರಿ ಮಾಸ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೀವಿ. ಮುಖ್ಯವಾಗಿ ಈ ತುಲಾರಾಶಿಯವರು ಈ ಮಾಸದಲ್ಲಿ ಜನವರಿ ಮಾಸ 2025 ಹೊಸ ವರ್ಷದ ಭವಿಷ್ಯದ ಬಗ್ಗೆ ನಿಮಗೆ ನೋಡ್ತಕ್ಕಂಥ ಪ್ರಶ್ನೆ. ಅವತ್ತಿನ ದಿನ ಅಮಾವಾಸ್ಯೆ ಇರುತ್ತೆ ನೋಡಿ. ಈ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬರ್ತಕ್ಕಂಥ ಕಾಲಮಾನ ತುಲಾರಾಶಿಯವರಿಗೆ ಹೇಗಿರುತ್ತೆ? ಈ ತುಲಾರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇರ್ತಾನೆ. ಅಷ್ಟಮದಲ್ಲಿ ಗುರು ಬಂದುಬಿಟ್ಟು ಷಷ್ಠದಲ್ಲಿ ಶನಿ ಬರ್ತಾನೆ ನೋಡಿ. ಜಾತಕ ಅನ್ನುವಂಥದ್ದು ಹೇಗಿರುತ್ತೆ? ಪಂಚಮದಲ್ಲಿ ಪಂಚಮ ಶನಿ ಅಂತ ಹೇಳ್ತೀವಿ, ಅಷ್ಟಮದಲ್ಲಿ ಗುರು ಅಂತ ಹೇಳ್ತೀವಿ. ಈ ಎರಡರ ಕಮ್ಯುನಿಕೇಷನ್, ಧರ್ಮ ಮತ್ತು ಕರ್ಮ ಸಂಯೋಗ. ಸಪ್ತಮ ಭಾವಕ್ಕೆ ಎರಡನೇ ಭಾವ ಅಷ್ಟಮ ಅನ್ನುವಂಥದ್ದು ಬಂದಾಗ ಈ ತುಲಾರಾಶಿಯವರಿಗೆ ಸ್ವಲ್ಪ ಕೌಟುಂಬಿಕವಾದಂಥ ತೊಂದರೆಗಳು, ವ್ಯಾಜ್ಯಗಳು, ನ್ಯಾಯಗಳು ಅಂತ ಹೇಳ್ತೀವಿ. ಪರಸ್ಪರವಾದಂಥ ಒಂದು ಮತಭೇದಗಳ ನಿರ್ಮಾಣ ಆಗುವಂಥ ಸೂಚನೆ ಕಾಣ್ತಾ ಉಂಟು. ಈ ಮಾಸದಲ್ಲಿ ಪಂಚಮ ಶನಿ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ನಿಮಗೆ ಕಾಣುತ್ತೆ. ಹೇಗೆ ಅಂತ ಹೇಳಿದರೆ, ಮಕ್ಕಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿರ್ತಾರೆ. ಅದರಲ್ಲೂ ಕನ್ಯೆಯ ಮಕ್ಕಳು, ಕನ್ಯಾ ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಯಾರಿಗಿರ್ತಾರೆ ತುಲಾರಾಶಿಯವರಿಗೆ, ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ಯೋಗ ಬರುತ್ತೆ. ಅವರ ಎಜುಕೇಷನ್ ಬಗ್ಗೆ ತೊಂದರೆ ಅನುಭವಿಸುವಂಥದ್ದು, ಅಥವಾ ಅವರ ಮದುವೆ ಬಗ್ಗೆ ನೀವು ಯೋಚನೆ ಮಾಡುವಂಥದ್ದು, ಅವರು ಮುಂದೆ ಏನು ಮಾಡ್ತಾರೆ ಅನ್ನೋಂಥ ಯೋಚನೆಯಲ್ಲೇ ನಿಮ್ಮ ಜೀವನ ಹೋಗುವಂಥದ್ದು. ಜೊತೆಗೆ ಅಂಥ ಸಂದರ್ಭದಲ್ಲಿ ಬರುವಂಥ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂದರೆ 15 ತಾರೀಕು ಸಂಕ್ರಾಂತಿಯ ಕಾಲ, ಜನವರಿ, ಆ ಒಂದು ಮಧ್ಯದಲ್ಲಿ ಮನೆಯಲ್ಲಿ ಸಂತಾನದ ಬಗ್ಗೆ ನಿಮಗೆ ತುಂಬ ಯೋಚನೆ ಅಲ್ಲದೇ ಸ್ವಲ್ಪ ನಿಮಗೆ ಮಾನಸಿಕ ಹಿಂಸೆ ಆಗುತ್ತೆ. ಮಕ್ಕಳ ಬಗ್ಗೆ ತುಂಬ ಯೋಚನೆ ಮಾಡುವಂಥ ಸಂದರ್ಭ ಆಗುತ್ತೆ. ಅವರು ನಿಮ್ಮ ಸ್ವಾಧೀನ ತಪ್ತಾ ಇದ್ದಾರೆ ಅನ್ನುವಂಥ ಒಂದೆಲ್ಲೋ ನಿಮಗೊಂದು ಅಳುಕು, ಮನಸ್ಸಿಗೆ ನೋವು ನಿಮಗೆ ಕಾಣುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಆ ಮಕ್ಕಳ ಭವಿಷ್ಯದ ಬಗ್ಗೆ ಏನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ತಜ್ಞರಿಂದ ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ಜೊತೆಗೆ ಅಷ್ಟಮದಲ್ಲಿ ಅಂದರೆ ಅಕಾಲಿಕವಾದಂಥ ನಿಮಗೆ ಆರೋಗ್ಯದ ಬಾಧೆ ಬರುವಂಥ ಯೋಗ ಇದೆ ತುಲಾರಾಶಿಯವರಿಗೆ. ಯಾಕೆಂದರೆ ಇಲ್ಲಿ ಹೃದಯ ಬಾಧೆ ಅನ್ನೋದಕ್ಕಿಂತಲೂ ಉದರ ಬಾಧೆ ಅಂತ ಹೇಳ್ತೀವಿ. ಉದರ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳಲ್ಲಿ ಅಪಚನ ಕ್ರಿಯೆ ಆಗಬಹುದು, ಅಕಾಲ ಭೋಜನದಿಂದಾಗಿ ತೊಂದರೆ, ಮತ್ತು ನಿದ್ರಾಭಂಗ ಆಗುವಂಥ ಯೋಗ, ನಿದ್ರೆಯಲ್ಲಿ ಕೊರತೆಗಳಾಗಿ ನಿಮಗೆ ಆರೋಗ್ಯದ ತೊಂದರೆ. ಆಮೇಲೆ ಈ ಕೊಬ್ಬಿನ ಅಂಶ ಅನ್ನುವಂಥದ್ದು ಗುರುವಿನಿಂದ ಪ್ರಾಪ್ತಿಯಾಗುತ್ತೆ. ಆ ಕೊಬ್ಬಿನ ಅಂಶವನ್ನು ಜಾಸ್ತಿಯಾಗಿ ಕೂಡ ಶರೀರದಲ್ಲಿ ವ್ಯಾಧಿಗಳ ನಿರ್ಮಾಣ ಆಗುವಂಥದ್ದು ಯೋಗ ಬರುತ್ತೆ. ಆನಂತರ ಸಪ್ತಮ ಅಂದರೆ ಈ ಷಷ್ಠದಲ್ಲಿರ್ತಕ್ಕಂಥ ರಾಹು ಏನು ಮಾಡ್ತಾನೆ ಅಂದರೆ ಋಣ ರೋಗ ಭಯ ಅಂತ ಬರುತ್ತೆ. ಈ ಋಣ ಅನ್ನುವಂಥದ್ದು ಕೆಲವು ಸಾಲ ಎಲ್ಲೋ ಮಾಡಿರ್ತೀರ, 10 ರೂಪಾಯಿ ಸಾಲ ತೊಗೊಂಡಿರ್ತೀರ, ಮನೆ ಮುಂದೆ ಬಂದು ಮರ್ಯಾದೆ ತೆಗೆದುಕೊಡ್ತಾರೆ. ಅಂಥ ಒಂದು ಸಂದರ್ಭ ರಾಹುವಿನಿಂದ ಬರುತ್ತೆ. ಹಾಗಾಗಿ ಋಣ ರೋಗ ಮತ್ತು ನಿಮಗೆ ವೈರತ್ವ, ಶತ್ರುತ್ವ ಅಂತ ಹೇಳ್ತೀವಿ. ವೈರಿಗಳು ಕೂಡ ಇರ್ತಾರೆ. ಆ ವೈರಿಗಳು ಅನ್ಯ ಜಾತಿಯಲ್ಲಿದ್ದರೂ ಕೂಡ ನಿಮ್ಗೆ ವೈರಿಗಳೇ. ಅದಕ್ಕೆ ಯಾವುದು ಬಂಧತ್ವ ಇರೋದಿಲ್ಲ. ವೈರತ್ವ ಅನ್ನೋದೇ ಒಂದು ಬಂಧತ್ವ ಅವ್ರದ್ದು. ಅಂಥ ಒಂದು ಶತ್ರುಗಳು ನಿಮ್ಮ ಜೊತೆ ಇರ್ತಾರೆ, ಅವ್ರು ಕಾಡ್ತಾ ಇರ್ತಾರೆ. ಅವರನ್ನು ಹೇಗೆ ನಿಭಾಯಿಸೋದು ಅನ್ನುವಂಥ ಗೊಂದಲ. ಅಂಥ ಜನರ ಮಧ್ಯದಲ್ಲಿ ಋಣಬಾಧೆ, ಋಣದ ಜೊತೆಗೆ ಆರೋಗ್ಯ ಬಾಧೆ, ಆನಂತರ ಸಂತಾನಕ್ಕೆ ಸಂಬಂಧಪಟ್ಟಂಥ ತೊಂದರೆ. ಈ 2-3 ಸಮಸ್ಯೆಗಳನ್ನು ಈ ತಿಂಗಳಲ್ಲಿ ನೀವು ಅನುಭವಿಸುವಂಥ ಯೋಗ ಇದೆ. ಅಮಾವಾಸ್ಯೆಯಿಂದ ಹುಣ್ಣಿಮೆ ಅಂದರೆ ಜನವರಿ 15 ತಾರೀಕಿನವರೆಗೂ ಇದೆಲ್ಲವೂ ಸ್ವಲ್ಪ ಬಹಳಷ್ಟು ಗೊಂದಲ ಇದೆ. ಅದರ ನಂತರ ಸ್ವಲ್ಪ ಸುಧಾರಣೆ ಮಾಡ್ತೀವಿ ಅಂದರೂ ಕೂಡ 26-27 ತಾರೀಕಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಪತ್ನಿ ಆರೋಗ್ಯ ಕೆಟ್ಟು ಹೋಗ್ಬಿಡ್ಬೋದು. ಅಂಥ ಒಂದು ಪ್ರಕಾರಗಳು ನಡೆದಾಗ ಸಹಜವಾಗಿ ನಿಮಗೆ ಇನ್ನೂ ಕೂಡ ವಿಚಲಿತ ಆಗತಕ್ಕಂಥ ಸ್ಥಿತಿ ಇದೆ. ಆರೋಗ್ಯದ ಬಗ್ಗೆ ತೊಂದರೆ ಆಗಿ ಸ್ವಲ್ಪ ಈ ತಿಂಗಳು ತುಲಾರಾಶಿಯವರು ಸ್ವಲ್ಪ ಧನಾದಿ ಕನಕಗಳು ಆರ್ಥಿಕವಾಗಿ ನಾಶ ಹೊಂದುವಂಥದ್ದು, ಜೊತೆಗೆ ಆಸ್ಪತ್ರೆ ಇತ್ಯಾದಿಗಳಲ್ಲಿ ವ್ಯಯ ಮಾಡುವಂಥದ್ದು, ಮತ್ತು ಮಾನ ಪ್ರತಿಷ್ಠೆ ಮೇಲೆ ಸ್ವಲ್ಪ ಕುಂದುಕೊರತೆಗಳು ಬರುವಂಥದ್ದು, ಇದೆಲ್ಲವೂ ಕೂಡ ನೀವು ಅನುಭವಿಸುವಂಥ ಸಂದರ್ಭ ಈ ತುಲಾರಾಶಿಯವರಿಗಿರುತ್ತೆ. ಆದರೆ ಇದೆಲ್ಲದಕ್ಕೂ ಕೂಡ ತಜ್ಞ ಪರಿಹಾರದ ಜೊತೆಯಲ್ಲಿ ಇದಕ್ಕೆ ಬರ್ತಕ್ಕಂಥ ಯಾವ ಕಾರಣಕ್ಕೆ ಬರುತ್ತೆ, ನಿಮ್ಮ ರಾಶಿ ನಕ್ಷತ್ರದ ಜೊತೆಗೆ ನಿಮ್ಮ ದಶಾಭಾವಗಳನ್ನು ಯಾವ್ಯಾವ ರೀತಿ ಹೇಳ್ಕೊಳ್ಳುತ್ತೆ ಅಂತ ನೋಡಿಕೊಂಡು ತುಲಾರಾಶಿಯವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಉಪಾಯವನ್ನು ಮಾಡಬೇಕು. ಆದರೆ ಸಾರ್ವತ್ರಿಕವಾಗಿ ಉಪಾಯ ನಿಮಗೆ ಹೇಳುವಂಥದ್ದು ಏನು ಅಂತಂದರೆ, ನೀವು ಗುರುಗೆ ಸಂಬಂಧಪಟ್ಟಂಥ ಪೂಜೆಯನ್ನು ಅಂದರೆ ಶಿವನಿಗೆ ವಿಶೇಷ ಶಿವಾಲಯದಲ್ಲಿ ಹೋಗಬೇಕು. ಶಿವನಿಗೆ ವಿಶೇಷವಾದ ಬಿಲ್ವಪತ್ರೆ ಜೊತೆಗೆ ಜಲವನ್ನು ಅರ್ಪಣೆ ಮಾಡೋದರಿಂದ ಸಹ ನಿಮ್ಮಲ್ಲಿ ಇರ್ತಕ್ಕಂಥ ಈ ನಕಾರಾತ್ಮಕ ದೋಷಗಳು ಸಾರ್ವಜನಿಕವಾಗಿ ನೀವು ಮಾಡ್ತಕ್ಕಂಥ ಪ್ರಯತ್ನ. ಅದು ಯಾರ್ಯಾರಿಗೆ ದಶಾಭುಕ್ತಿ ಕೆಟ್ಟು ಹೋಗಿದೆಯೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರಿಂದ ತೊಂದರೆ ಅನುಭವಿಸ್ಬೋದು. ಅದಕ್ಕೆ ನಿಮ್ಮ ಜಾತಕವನ್ನು ತೋರಿಸಿ ಅದರ ಬಗ್ಗೆ ಇರತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನೀವು ತಜ್ಞರಲ್ಲಿ ಅದನ್ನು ನೀವು ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಈ ತುಲಾರಾಶಿಯ ಮಾಸ ಭವಿಷ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.